नमस्ते अस्सलाम वालेकुम मैं पहला छोटा परवीज जैसे के जे फोन सेटर ಕೆಸರೆ ಮೈಸೂರು ಇದು ಪಾರ್ಟ್ 1 ಏನ್ ನೋಡ್ತಾ ಇದ್ದೀರಾ ಈ 1 ಅವರಿಗೆ ಎಲ್ಬೋನಲ್ಲಿ ಜಾಯಿಂಟ್ ಜರುಗಿತ್ತು ಮತ್ತೆ ನಾನು ಬೆಲ್ಟ್ ತಿರುಗಿಸಿರೋ ಜಾಗದಲ್ಲಿ ಸಣ್ಣ ಮೂಳೆ ಬರುತ್ತೆ ಆ ಮೂಳೆಗೆ ಏಟಾಗಿತ್ತು ಅಂದ್ರೆ ಕ್ರ್ಯಾಕ್ ಆಗಿತ್ತು 1 ಅವರು ಸ್ಟ್ರೈಟ್ ಮಾಡಿ ಅಂದ್ರೆ ಪಾಪ ಸ್ಟ್ರೈಟ್ ಮಾಡಕ್ ಆಗ್ತಾ ಇರಲಿಲ್ಲ ಮಡ್ಸಿ ಅಂದ್ರು ಮಾಡ್ಸಕ್ ಆಗ್ತಾ ಇರಲಿಲ್ಲ ಅಷ್ಟೇನಾ ಅಷ್ಟೇ ಬರ್ತಾರೆ ಇಲ್ಲಂದ್ರೆ ಅದು ಬರ್ತಾ ಇರಲ್ಲ ಎಕ್ಸ್ರೇ ಕೊಡಿ ಎಕ್ಸ್ರೇ ಕೊಡು ಪುಟ ಅಮ್ಮ ಅವ್ರ ಹತ್ರ ಐತೆ ನೋಡು ಹಿಂಗ್ ಮಾಡ್ಸಕ್ ಆಗ್ತಾ ಇಲ್ಲ ರಾತ್ರಿ ಆಗಿರೋದಣ್ಣ ಇದು ಏನ್ ಕೆಲ್ಸ ಮಾಡೋದಣ್ಣ ಇದು ಎಲ್ಲಿ ಎಲ್ಲಿ ಮಾಡ್ದಪ್ಪ ಇಲ್ಲಿ ಇಟ್ಕೊಳ್ಳಿ ಸ್ವಲ್ಪ ನೋವಾಗುತ್ತೆ ತಡ್ಕೋಬೇಕು ನೀವು ಬಿಡಿ ಬಿಡಿ ಗಿಡಿ ಅಂದ್ರೆ ಆಗಲ್ಲ ಆ ತರ ನೋವು ಜಾಸ್ತಿ ಮಾಡ್ಕೊ ಬಂದ್ಬಿಟ್ಟಿ ನೀವ್ ಆಯ್ತದ ನಿಧಾನಕ್ಕೆ ಫಸ್ಟ್ ಜೈನ್ ಕೂತ್ಕೊಂಡ್ರೆ ಅಣ್ಣ ಎಷ್ಟು ಉದ್ದ ಮಾಡಿ ಅಣ್ಣ ಸ್ವಲ್ಪ ಮಾಡಿ ಉದ್ದ ಮಾಡಿ ಸುಭಾಷಂಗೆ ಈಗ ನೋಡಿ ಸ್ಟ್ರೈಟ್ ಕೂತ್ಕೊಳ್ಳಿ ಅಣ್ಣ ಈಗ ಮಡ್ಸಿ ಇಲ್ಲಿ ನೋಡಿ ಈಗ ಮಡ್ಸಿ ಇವಾಗ ಕೈ ಎತ್ಬೇಡಿ ಹಂಗೆ ಎತ್ತಿ ಎತ್ತಿ ನೀವೇನೆ ಇಲ್ಲ ನಾನ್ ಬಿಡಕ್ಕಾಗಲ್ಲ ಅದು ಮೂಡೋಗೋದೇ ಐತೆ ಆಯ್ತಾ ಇಲ್ಲ ಕೂತ್ಕೊಳ್ಳಿ ಹಿಡ್ಕೊಳ್ಳಿ ಅಕ್ಕ ಇಲ್ಲಿ ಕೈ ಬಿಡಕ್ ಹೋಗ್ಬೇಡ್ದು ಹೆಂಗ್ ಗಂಟೈತಾ ಬಾಬು ಇವಾಗ ಜೋರಾಗಿ ಹೇಳ್ಬೇಕು ಪರವಾಗಿಲ್ವಾ ಒಂದ್ ಎಷ್ಟ ಊತ ಬಂದ್ರೆ ಬಹಳ ಒಳ್ಳೇದು ಅರ್ಥ ಆಯ್ತಾ ಆಮೇಲೆ ಯಾರು ಏನು ಹೇಳಿದ್ರು ಅಂತ ತೆಗಿಯಕ್ ಹೋಗ್ಬೇಡಿ ಟೆನ್ಷನ್ ತಗೋಬೇಡಿ ಅದಕ್ಕೆ ಊತ ಎಷ್ಟ್ ಬರುತ್ತೆ ಅಷ್ಟು ಒಳ್ಳೇದು ಈಗ್ಲೂ ಹೇಳ್ತಾ ಇದ್ದೀನಿ ಏನಕ್ಕ ಆಮೇಲೆ ಜನ ಹೇಳ್ತಾರೆ ಇದು ವಿಡಿಯೋ 2ನೇ ಪಾರ್ಟ್ ನೋಡಿ ಎಲ್ಲರಿಗೂ ನಿಮ್ಗೂ ಗೊತ್ತಾಗುತ್ತೆ ಈ ಅಣ್ಣ ಎಲ್ಲರಿಗೂ ನಮಸ್ಕಾರ ನಾನು ಪೈಲಾನ್ ಛೋಟಾ ಪೊಲೀಸ್ ಮಾತಾಡ್ತಾ ಇದ್ದೀನಿ ಕೆಸರೆ SCKJ ಪೋನ್ ಸೆಂಟರ್ ಇಂದ ಈ ಅಣ್ಣ ಅವರು 8 ದಿವಸ ಆಗಿದೆ ಅಣ್ಣ ಇವಾಗ ಮಾಡಿಸೋಗಿ 10 ದಿನ ಇವ್ರಿಗೆ ಮಾಡಿಸೋಗಿ ಇವರು 10 ದಿನ ಆಗಿದೆ ಮತ್ತೆ ಇವ್ರಿಗೆ ಏನಾಗಿತ್ತಪ್ಪ ಅಂತ ಅಂದ್ರೆ ಇಲ್ಲಿದು ಮೂಳೆ ಈ ಸೈಡ್ ಮೂಳೆ ಐತಲ್ಲ ಈ ಸೈಡ್ ಮೂಳೆಯನ್ನು ಮುರಿದೋಗಿತ್ತು ಮತ್ತೆ ಜೈಂಟ್ ಕಳ್ದಿತ್ತು ಇಷ್ಟು ಬಿಡ್ತಾ ಇರ್ಲಿಲ್ಲ ಕೈ ಇವರು ಯಾವಾಗ ಒಂದು 10 ದಿವಸ ಮುಂಚೆ ಇಷ್ಟು ಬರ್ತಾ ಇರ್ಲಿಲ್ಲ ಕೈ ಮತ್ತೆ ಇವ್ರದ್ದು ವಿಡಿಯೋ ಹಾಕ್ತೀನಿ ಮುಂದೆ ನೀವು ನೋಡ್ಬೋದು ಅರ್ಥ ಆಯ್ತಾ ಮತ್ತೆ ಬಹಳ ತೊಂದರೆಯಿಂದ ಗಾಳಿ ಹಾಕ್ಸಿದ್ರಣ್ಣ ನೀವು ಇದು ಏನು ಹಾಕ್ಸಿರಿಲ್ಲ ಇದು ಹೆಂಗಾಗಿತ್ತು ಅಣ್ಣ ಇದು ಸ್ಕೂಟರ್ ಇಂದ ಬಿದ್ಬಿಟ್ಟು ಕೈ ಹಿಂಗೆ ಕೊಟ್ಬಿಟ್ಟೆ ಎಲ್ಲಿ ರಿಂಗ್ ರೋಡ್ ಹತ್ರ ಇವ್ರದ್ದು ವಿಡಿಯೋ ಎಕ್ಸ್ರೇ ತೋರಿಸ್ತೀನಿ ನೋಡಿ ಯಾಕಂದ್ರೆ ಬಹಳ ನೋವಿಂದ ಇವರು ಫಸ್ಟ್ ಸಲ ಬಂದಾಗ ಬಹಳ ನೋಯ್ತಾ ಇತ್ತು ಇವ್ರಿಗೆ ಇವಾಗ ನೋಡಿ ಎಲ್ಲಾ ಮ್ಯಾಜಿಕ್ ಮಾಡ್ತಾರೆ ಅಣ್ಣ ಅವರು ಮಾಡಬೇಡಿ ಅಂದ್ರು ಮಾಡ್ತಾರೆ ಅಣ್ಣ ಅವರು ಮಾಡ್ತಾ ಇದ್ದೀರಾ ಆ ತರನು ಯಾಕಂತ ಅಂದ್ರೆ ಮನೆಯದು ಕಷ್ಟ ಆ ತರ ಇರುತ್ತೆ ಕೆಲ್ಸದ್ದು ಅರ್ಥ ಆಯ್ತಾ ಅದರಿಂದ ಅಣ್ಣ ಅವ್ರಿಗೆ ಬೇಗ ಬೇಗ ಕೆಲ್ಸ ಆಗ್ಬಿಡ್ಲಿ ಅಂತ ಹೇಳ್ತವ್ರೆ ಅದರಿಂದ